ಸೌಭದರಾಜ ಶಕುನಿ ಅಂಧನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನನ್ನು ಆತನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೀನಗೈದ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆ ಏನಾಯಿತು ಶಕುನಿ? ನಿನ್ನ ರೋಷವೇನಾಯಿತು ಶಕುನಿ? ನಿನ್ನ ರೋಷವೇನಾಯಿತು? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನಗೈಯುತ್ತಿರುವ ಅದಮ ಮರಳುಗಳೇ ಏನಿ ಬಗೆಯ ಕುವಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕಂಠದ ಕುಕ್ಷಿಕತೆಯ ಮಹಾಪ್ರವೀಣ, ಮೋತ್ಸರ್ಯದ ಮಹಾನಿಪುಣ, ತಾಂತ್ರಿಕ ಜಾಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ದುರುಳ ದುರ್ಯೋಧನ, ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈ ಕೋಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕೊತಲೆ ಕುದಿಯುತ್ತಿರುವುದು. ದುರ್ಯೋಧನ, ನಿನ್ನ ಮೇಲಿನ ದ್ವೇಷದಿಂದ ನನ್ನ ದೇಹವೇ ದಗದಗನೆ ಹತ್ತಿ ಉರಿಯುತ್ತಿರುವುದು. ದುರ್ಯೋಧನ, ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗದಗ ನೆತ್ತಿಗೆ ದ್ವೇಷದ ಜ್ವಾಲೆ ದಯಿಸುತ್ತಿದೆ ಲೋಕ ಕರಾಳೆ. ದಗದಗ ನೆತ್ತಿಗೆ ದ್ವೇಷದ ಜ್ವಾಲೆ ದಯಿಸುತ್ತಿದೆ ಲೋಕ ಕರಾಳೆ. ದುರ್ಯೋಧನ, ಹರಡಿಗೆ ಗಾವ ನಲವೆಲ್ಲೆಲ್ಲೋ ಉಳಿಯುವುದಂತೂ ಕುರುವಂಶಜರ ಎಲ್ಲವ ಕುರುಕುಲದ ನರಕುಂದಿ. ದಗದಗ ನೆತ್ತಿದ ದ್ವೇಷದ ಗಾಳೆ ದಯಿಸುತ್ತಿದೆ ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸನಾವತಿಯ ಕರವಳಗಿದ್ದನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸನಾವತಿಯ ಕರವಳಗಿದ್ದನು. ಅಣ್ಣ ತಮ್ಮಂದರು 100
ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ನೂರ್ವರಲ್ಲೊಬ್ಬನೇ ಉಳಿದೆ ನೀಗ ತೀರಿಸಲು ನಿಜರ ಸಾಲವ ಬೇಡ. ಕುಲಕುಲವ ನರಕುನ್ನಿ ನೂರ್ವರಲ್ಲೊಬ್ಬನೇ ಉಳಿದೆ ನೀಗ ತೀರಿಸಲು ನಿಜರ ಸಾಲವ ಬೇಡ. ಹೆಮ್ಮರವಾಗುವುದೆನ್ನೆಯ ಸೇಡು 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 ಸೇಡು. ಹೆಮ್ಮರವಾಗುವುದೆನ್ನೆಯ ಸೇಡು ಸ್ಮಶಾನ ಬೆಳಕುದು ಕೌರವ ನಾಡು. ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ ಲೋಕ ಕರಾಳೆ ಲೋಕ ಕರಾಳೆ. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೆ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ನೀಡುತ್ತಿದ್ದೆ. ಆದರೆ ಅದು ನಮ್ಮ ಹಸಿವೆಯನ್ನು ನೀಗಿಸುತ್ತಿರಲಿಲ್ಲ ದುರ್ಯೋಧನ, ನೀಗಿಸುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸೇರಿ, ಅಣ್ಣ ಶಕುನಿ, ನೀನೊಬ್ಬನಾದರೂ ಉಳಿದು ದುರ್ಯೋಧನನ ಮೇಲಿನ ಸೇಡನ್ನು ತೀರಿಸಲೇಬೇಕೆಂದು ಆಹಾರವನ್ನೆಲ್ಲ ನನಗಿತ್ತು ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ನರಳಿ ನರಳಿ ಹತರಾದರು ದುರ್ಯೋಧನ, ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಹುಂದಿ ಕೃಶವಾಗಿದ್ದೇನೆ ದುರ್ಯೋಧನ, ಹುಂದಿ ಕೃಶವಾಗಿದ್ದೇನೆ. ಆದರೂ ಚಿಂತೆ ಇಲ್ಲ, ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದ್ದರು ಪ್ರತೀಕಾರಕ್ಕೆ ಪ್ರತೀಕಾರ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಾವಾಸೆ ಆಕಾಂಕ್ಷೆಗಳು ನನ್ನನ್ನು ಅರಸಲು ಸಾಧ್ಯವಿಲ್ಲ ದುರ್ಯೋಧನ, ನನ್ನನ್ನು ಅರಸಲು ಸಾಧ್ಯವಿಲ್ಲ. ನಾನು ಕೂಡ ನಿನ್ನಂತೆ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತ ಸಾಮಂತರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆಗಳೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ, ಗಾಳಿ ಗೋಪುರವಾಯಿತು. ನಿನ್ನಿಂದ ನನ್ನ ಸಹೋದರರನ್ನು ಕಳೆದುಕೊಂಡೆ, ನಿನ್ನಿಂದ ನನ್ನ ಜನ್ಮದಾತನನ್ನು ಕಳೆದುಕೊಂಡೆ, ನಿನ್ನಿಂದ ನನ್ನ ರಾಜ್ಯವನ್ನು ಕಳೆದುಕೊಂಡೆ.
ಚಿಂತೆ ಇಲ್ಲ. ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನ ವಜ್ರದಿಂದಲೇ ಭೇದಿಸಬೇಕು. ಮೋಸಗಾರರನ್ನು, ಅದರಲ್ಲೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎನ್ನುವ ಹಿರಿಯರ ನಾಣ್ಣುಡಿಯಂತೆ ಅಡಿ ಗಡಿಗೂ ನಿನ್ನನ್ನು ಅಡ್ಡ ದಾರಿಗೆಳೆದು ಹಸ್ತಿನಾವತಿಯ ಸಿಂಹಾಸನವನ್ನು, ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ಆಗ ಆಗ ಎಲ್ಲಿರುವುದೋ ನಿನ್ನ ಅಧಿಕಾರ ಬಲ? ಎಲ್ಲಿರುವುದು ನಿನ್ನ ಅಧಿಕಾರ ಬಲ? ಅಧಿಕಾರ 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 ಬಲದಿಂದ ಸೊಕ್ಕಿ ಮೆರೆಯುವೆ. ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಸೊಕ್ಕಿ ಮೆರೆಯುವೆ. ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆ ಆಡೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆ ಆಡೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ? ಇದು ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ? ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಸೊಕ್ಕಿ ಮೆರೆಯುವೆ. ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರದನುವ ಹಿಡಿದು ನಿಲ್ಲ ವೀರ ಪಾರ್ಥನು. ಸೂರದನುವ ಹಿಡಿದು ನಿಲ್ಲ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಪಾಪ ಕರ್ಣ. ಸೂರದನುವ ಹಿಡಿದು ನಿಲ್ಲ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನನ್ನು ಕುಟ್ಟಿಕೊಳ್ಳುವನು. ಕುರುಕುಲದ ನರಕುನ್ನಿ. ಅಧಿಕಾರ 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 ಬಲದಿಂದ ಸೊಕ್ಕಿ ಮೆರೆಯುವೆ. ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಣ್ಣ
ಅಳಬೇಡಿ. ನರಕದಲ್ಲಿರುವ ನಿಮಗೆ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಗುಡ್ಡಗಳಿಂದ ನೀರಾಜನವನ್ನು ಮಾಡಿಸುವೆನು. ಎಲ್ಲವೋ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತೀ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ತೋರಿಸುವೆನು. ನರಕದ ಮಾರ್ಗವನ್ನೇ ತೋರಿಸುವೆನು. ಅವರಿಗೆ ಮಾವ ನರಕದ ಮಾರ್ಗ ನಿನಗೆ. ಶಕುನಿ. ಅಯ್ಯೋ ನನ್ನ ಸೋದರಳಿಯ, ನಾನು ಹೇಳಿದ್ದು ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎಂದು. ಅಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತನು ಸಮಾಚಾರವನ್ನು ತಂದಿಹನಲ್ಲವೇ? ನಾನು ಅದಕ್ಕಾಗಿಯೇ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ಶೂರನು. ಈ ನನ್ನ 2 ತೋಲಿನ ಬಲಗಳಿಂದಲೇ ಆ ಪಾಂಡವರ ಸೈನ್ಯವನ್ನು ಧ್ವಂಸ ಮಾಡಿಬಿಡುವನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ. ಬಿಡು ದುರ್ಯೋಧನ. ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ. ನಾನು ನೋಡಿ ಬಂದೆ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ. ನಾನು ನೋಡಿ ಬಂದೆ ಅಲ್ಲ ಗೈದ ಕಾರ್ಯ ಎಲ್ಲವನ್ನು ನೋಡಿ ಅಗ್ಗಜ ಸೋದರ, ಅಲ್ಲ ಗೈದ ಕಾರ್ಯ ಎಲ್ಲವನ್ನು ನೋಡಿ ನಿಲ್ಲದೆ ಮನವು ನಿಲ್ಲದೆ ಮನದು ಕಲ್ಲಣಿ ಮುದಣ್ಣ ಅಣ್ಣನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಅಣ್ಣನಾನು ನೋಡಿ ಬಂದೆ. ಇದುರ ನಾ ಮನೆಯೋಳು ಅದಮಾನು ತಿಂಡಿಯ ಇದುರ ನಾ ಮನೆಯೋಳು ಅದಮಾನು ತಿಂಡಿಯ ಇದುರ ನಾ ಮನೆಯೋಳು ಅದಮಾನು ತಿಂಡಿಯ ಉದುಳಾದಿ ಬಂದಿಸಿ ಉದುಳಾದಿ ಬಂದಿಸಿ ಉದವಿ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಅಣ್ಣ ನಾನು ನೋಡಿ ಬಂದೆ. ಅಗ್ಗಜ ಸೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತ ಅಗ್ರಜ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ನಡೆಯ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಗೊಳಿಸು. ಅದ್ಯಾರಿಗಣ್ಣ ಶಾಂತಿ, ಅದ್ಯಾರಿಗೆ ಸಂಧಾನ? ಅಗ್ರಜ ಅಗ್ರಜ ಅಗ್ರಜೋನ್ವಿತಗೆ ಯದು ನಂದನನ ಅಗ್ರಜೋನ್ವಿತಗೆ ಯದು ನಂದನನ ದರಿದ್ರಾನ್ವಿತ ವಿದುರ ಗೆಳೆಯನನ್ನು ಸಂಧಿಸಲ್ ರಣಕುಟೀರಗೆ ಹೋಗಿರ್ಪನೆ. ರಣಕುಟೀರಗೆ ಹೋಗಿರ್ಪನೆ ಕೈದಲ ಸದಳವು ಏನಗೆ ಅಗ್ರಜ ಅಗ್ರಜ ಸಹೋದರ, ಓ ದರ್ಪಿತ ಗೋಪಾಲನು
ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಗ್ರಜ, ನಿರೀಕ್ಷಿಸುವುದಿಲ್ಲ. ಅವನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆ ಮುರುಕು ಚೋಪಡಿಯನ್ನು ಆಚರಿಸುವನು. ಅದೆಂತ ಹವಹೇಳನ ಅಗ್ರಜ. ಹವಹೇಳನಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತಪರಾಧೀನನು. ವಿದುರನಂತಹ ಭಕ್ತರು ಅವನಿಗೆ ಎಲ್ಲಿ ಸಿಗುವರು? ಇಂದು ವಿದುರನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಆಸ್ಥಾನಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ನಡೆ ಅತಿಥಿ ಸತ್ಕಾರಕ್ಕೆ ಸಿದ್ಧಗೊಳಿಸು. ಅಗ್ರಜ, ಸಹೋದರ, ನೀನು ಅವರನ್ನು ತಿರಸ್ಕರಿಸಬಹುದು, ಆದರೆ ಅವರ ಅಟ್ಟಹಾಸನ ಮಟ್ಟ ಆಗದೆ ಬಿಡದ ಕಾಣಲ್ಲ. ಪರಾದ್ರಿಹಾಳ ಪದವ ಮುರಿವೆ ನಿಕ್ಷಣ, ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ನಿಕ್ಷಣ, ಪದವ ಮುರಿವೆ ನಿಕ್ಷಣ, ಪದವ ಮುರಿವೆ ನಿಕ್ಷಣ. ಕಣ್ಣರನ್ನು ವೇದಿಸಿ ತಲವ ಜಯಿಸಿ ಮೆರವೇನ, ಕಣ್ಣರನ್ನು ವೇದಿಸಿ ತಲವ ಜಯಿಸಿ ಮೆರವೇನ. ವಿಧವಿ ಮೆರವಾದ ಮರನ್ನು ಶಿರವ ಕಡಿದು ಬರುವೆನು. ಪುರಾತ್ಮರಾದ್ರ ದ್ರೋಹಿಗಳ ಪದವ ಮುರಿವೆ ನಿಕ್ಷಣ, ನಿಕ್ಷಣ, ನಿಕ್ಷಣ. ಸತ್ಕಾರವಂತೆ ಸತ್ಕಾರ, ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, 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 ನೋಡಿದೆಯಾ ಮಾವ, ಮದ ಗಜಗಳೆಷ್ಟಿದ್ದರೂ ಈ ಕೇಸರಿಗೆ ಸಮಾನವಾಗಿ ನಿಲ್ಲಬಲ್ಲವೇ? ಮಾವ, ನಾನು ಕಾಡಿದ ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ? ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ನನ್ನ ಮಗುವೆ. ಮತ್ತೆ ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಗೆ ಹೋಗುತ್ತಿದ್ದನೆ. ಪ್ರಾರಂಭದಲ್ಲೇ ಅಪಮಾನ, ಸಹಿಸಲಾಗದ ಅಪಮಾನ. ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆಯೋ ನನ್ನ ಸೋದರಳಿಯ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಮಾವ? ಕೃಷ್ಣನಲ್ಲಿ ನನಗೆ ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಕಳಂಕನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಹೌದು, ಕಾರಣವಿಲ್ಲದೆ ಅವರನ್ನೆಲ್ಲ ಸಂಹರಿಸಿದರು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳೆರಿಸಿದನು. ಇನ್ನು ಸಹೋದರನನ್ನು ಸುರಪಾನ ಮತ್ತನನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳಿದಂತ ಹಾಗಾದರೆ ನನ್ನನ್ನೇಕೆ ದೋರ್ಗೆ ಕಳಿಸಿದೆ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ದುರ್ಯೋಧನ, ಕೃಷ್ಣನಿಗಿಂತ ಕೃಷ್ಣನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ನೀನು, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಪಾಪ ಆ ಕೃಷ್ಣನ ಮೇಲಿನ ಕೋಪದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ? ಪಾಪ, ಪುಣ್ಯ, ದಯಾ, ದಾಕ್ಷಿಣ್ಯ ಎಂದಿನಿಂದ ಕಲಿತೆ ನನ್ನ ಮಗುವೆ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ
ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನವರು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚಾಂಜನೆಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಪಾಂಡವರಿಗೆ ರಾಜ್ಯದ ಮೇಲೆ ಅಭಿಲಾಷೆ ಇದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯೋಗಿ ಹೇಳಿದ ಸೌಬಲ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗದು, ಕೊಡುವುದೇ ಅಲ್ಲ. ಅಷ್ಟು ಮಾತ್ರವಲ್ಲ ನನ್ನ ಮಗುವೆ, ಮತ್ತೆ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಷಯದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಅದನ್ನು ಸಮಯ ಬಂದಾಗ ತಿಳಿಸುವೆನು. ಮಾವ, ಈ ದುರ್ಯೋಧನನು ನಿಮ್ಮ ಸಲಹೆ ಹೊರತಾಗಿ ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ. ನಡೆ ನಡೆ ಕುರುಕುಲದ ರಣಕಲಿ. ನೀನಾಗುವೆ ರಣರಂಗದಲ್ಲಿ ನರಬಲಿ. ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೆಳೆಯಲು ಸದಾ ಸಿದ್ಧನಾಗಿರುವ ಈ ಸೌಬಲ ರಾಜ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು? ನಡೆ ನನ್ನ ಸಡೆ, ರಣರಂಗದಲ್ಲಿ ಮುರಿಸುವೆ ನಿನ್ನ ತೊಡೆ. ಎಂದು ನಾ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ಅದು ಕಾಗೆ ಹೊಕ್ಕ ಗೂಡಾಯಿತು. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನು ಬಲ್ಲೆಯೋ ಮೂಡ? ಶಾ ಎಂದರೆ ಶಸ್ತ್ರಾಸ್ತ್ರವಿಲ್ಲದೆ, ಕು ಎಂದರೆ ಕುತಂತ್ರದಿಂದ ಕುರುಕುಲವನ್ನು, ನೀ ಎಂದರೆ ನಿನ್ನಿಂದಲೇ ನಾಶಪಡಿಸುವವ ಎಂದು. ಎಂದಿಗೆ ನಿನ್ನ ಸತಿ ಭಾನುಮತಿ ಮುಂಡೆಯಾಗಿ ಮಂಡೆ ಕೆರೆದುಕೊಂಡು ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಳಾಡುವಳೋ ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ 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 ಈ ಶಕುನಿಗೆ ಮಹದಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಮಹದಾನಂದ ಈ ಕುರುಕ್ಷೇತ್ರದಿಂದ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ,
ಸೇಡಿನ ಸತ್ತದ ಹೆಂಡತಿ ಸರಸವನಾಡುವಳೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನೇ ಹೊಂದುವೆನ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನೇ ಹೊಂದುವೆನ. ಆನಂದ ಆನಂದ ಈ ಶಕುನಿಗೆ ಮಾದಾನಂದ ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ, ಸೂರ್ಯ ಚಂದ್ರಾದಿಗಳು ಅದಲು ಬದಲಾದರೂ ಸರಿಯೇ, ಸಪ್ತ ದ್ವೀಪಗಳಿಂದ ಪರಿವೃತವಾದ ಈ ಭೂಮಂಡಲವು ತಲೆ ಕೆಳಗಾದರೂ ಸರಿಯೇ, ಸುರ ನರ ಗರುಡ ಕಿನ್ನರ ಕಿಂಪುರುಷಾದಿಗಳು ಎದುರು ಬಂದು ನಿಂತರು ಸರಿಯೇ, ನಾನು ಮಾತ್ರ ನಿನ್ನನ್ನು ಬೆನ್ನಟ್ಟಿಯೇ ಬರ್ತೇನೆ. ಬೆನ್ನಟ್ಟಿದ ಬಿರುಗೋಳಿಗೆ ಕಾರ್ಮೋಡವನ್ನೆಬ್ಬಿಸಿ ಮಿಂಚಿನಂತೆ ಪ್ರಜ್ವಲಿಸಿ ನಿನ್ನ ಕುರುಕುಲವನ್ನು ಈ ಶಕುನಿಯ ಕೃತ್ರಿಮತೆಯ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗುವಂತೆ ಮಾಡುವೆನ. ಕೊಚ್ಚಿ ಹೋಗುವಂತೆ ಮಾಡುವೆನ. ಕೊಚ್ಚಿ ಹೋಗುವಂತೆ ಮಾಡುವೆನ. ಪದುಮನ ಬನೆ ನಿನ್ನ ಪದ ಕೆರಗುವೆ ನಯ್ಯ ಪದುಳದಿಂದಲಿ ಸಲಹೋ ರಂಗಯ್ಯ. ಪದುಮನ ಬನೆ ನಿನ್ನ ಪದ ಕೆರಗುವೆ ನಯ್ಯ. ಪರಮಾತ್ಮ ವಾಸುದೇವ,
ನಾನು ಮಾಡಿದ ಕರ್ಮಫಲವು ನಿಷ್ಕ್ಲೇಶವಾಗಿ ತೀರಿ ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ಎನ್ನ ಮಸ್ತಕದ ಮೇಲಿರಿಸುವನು. ಯಾವಾತನ ಮಂಗಳ ಸ್ವರೂಪವು ಅನವರತವು ಎನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವಾತನು ಸಕಲ ಜೀವಿಗಳಿಗೂ ಒಡೆಯನೋ ಸಮಸ್ತಕ್ಕೂ ಕರ್ತನೋ ಅಂತಹ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ವಾಸುದೇವ, ಭಕ್ತ ಪರಾಧೀನ, ನಿನ್ನ ದರ್ಶನ ಭಾಗ್ಯ ದೊರೆಯುವವರೆಗೂ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಆಹಾ, ಏನಿದು? ಇಷ್ಟೊಂದು ಕಣ್ಣು ಕೋರೈಸುವಷ್ಟು ಬೆಳಕು ಪ್ರಕಾಶಿಸುತ್ತಿರುವುದಲ್ಲ, ಏನಿರಬಹುದು? ವಿದುರ, ಆಹಾ, ನನ್ನ ಆರಾಧ್ಯ ದೈವವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗುವಂತೆ ಭಾಸವಾಗುತ್ತಿರುವುದು. ಪರಮಾತ್ಮ, ವಾಸುದೇವ, ಕೃಷ್ಣ ಮಾಧವ, ಮೊರಾರಿ, ಪರಮಾತ್ಮ, ಮೊರೆ ಕೇಳಿ ನೀ ಪಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ, ಮೊರೆ ಕೇಳಿ ನೀ ಪಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ, ಮೊರೆ ಕೇಳಿ ನೀ ಪಾರೆಯ. ಪರಮಾತ್ಮ, ವಾಸುದೇವ, ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ, ಗದಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ಕೃಷ್ಣ, ಕೃಷ್ಣ, ಪರಮಾತ್ಮ, ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ಪರಮಾತ್ಮ, ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ, ನೀರಜಲೋಚನ ದರುಶನ ತಾರ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ, ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ವಿದುರ, ಪರಮಾತ್ಮ, ವಾಸುದೇವ,
ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯಾ ದೇವ? ಪರಮಾತ್ಮ, ಭಕ್ತ ಶಿರೋಮಣಿ ವಿದುರ, ನಿನಗೆ ಮಂಗಳವಾಗಲಿ. ಪರಮಾತ್ಮ. ಪ್ರಥಮ ವಂದನವಯ್ಯ ಪರಮ ಪುರುಷ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿವಂದನವಯ್ಯ ಕೋವಿದೆಯರ ರಸ ಕೃಷ್ಣ, ಕೋಟಿವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ 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 ನಮಃ, ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೆ ವಿದುರ, ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ
ಪರಮಾತ್ಮ, ವಿದುರ, ಕಡು ಬಡವನಿಗೆ ನಿಧಿ ದೊರೆತಂತೆ, ಕಾಮಾರ್ಯನಿಗೆ ಕಡು ಬಡವನಿಗೆ ನಿಧಿ ದೊರೆತಂತೆ, ಹುಟ್ಟು ಕುರುಡನಿಗೆ ಕಾಮಾರ್ಯದಲ್ಲಿ ಕಣ್ಣು ಬಂದಂತೆ, ಸಮುದ್ರದ ತೀರದಲ್ಲಿ ಕಪ್ಪೆ ಚಿಪ್ಪುಗಳನ್ನು ಹಾಯುವವನಿಗೆ ವಜ್ರದ ಹರಳುಗಳು ದೊರೆತಂತೆ. ಈ ದೀನನಾದ ನನಗೆ ಇಂದು ದಯತೋರಿ ದರ್ಶನವಿದೆಯಾ ದೇವ? ಲೀಲಾಮಯನಾದ ನಿನ್ನ ದರ್ಶನದಿಂದ ನಾನು ಧನ್ಯನಾದೆನು ದೇವ, ಧನ್ಯನಾದೆನು. ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ದೇವ. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಹಸಿದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಈ ದೀನನಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಒಡವಿಯೋ ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ, ಒಡವಿಯೋ ಭಕ್ತ ಶಿರೋಮಣಿ ಅಲ್ಲೇ ನಿನ್ನಯ ಮರವ ಬೇಡು ಬೇಡು ಬಲ್ಲೇ ನಿನ್ನಯ ಮರವ ವಿದುರ, ಭಕ್ತಿಯ ಪಾಶ ಚಿತ್ತವನೊಲಿಸಿದೆ ವಿದುರ, ಪರಮಾತ್ಮ, ಭಕ್ತಿಯ ಪಾಶ ಚಿತ್ತವನೊಲಿಸಿದೆ ತಲೆ ಬಾರುವುದು ವಿದುರ, ಪರಮಾತ್ಮ, ಹೆತ್ತ ತಲೆ ಬಾರು ಶತನ ಧರಿಸಿದ ವಿದುರ, ಶತನ ಧರಿಸಿದ ಮಧ್ಯ ಸುಯೋಧನ ಭಕ್ತನ ನಿಮಗಿಂತ ಉತ್ತಮನೇ ಭಕ್ತನ ನಿಮಗಿಂತ ಉತ್ತಮನೇ ಬಲ್ಲೆ ನಿನಯ ಮನವ ವಿದುರ, ಬಲ್ಲೆ ನಿನಯ ಮನವ ವಿದುರ, ಪರಮಾತ್ಮ, ಅನವರತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡ ಆಹಾರಾದಿಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ವಿದುರ? ವಿದುರ, ಪರಮಾತ್ಮ, ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ, ಈ ದೀನನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇರೇನು ಇಲ್ಲವಲ್ಲ ದೇವ? ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ನನಗೆ ಬಹಳ ಮುಖ್ಯವಾಗಿ ಬೇಕಾಗಿರುವ ಆಹಾರವೇ ಅದು ವಿದುರ. ಹಿಂದೆ ನಾನು ಬಾಲ್ಯದಲ್ಲಿ ಕ್ಷೀರಕ್ಕಾಗಿ ಮನೆ ಮನೆಯನ್ನು ಅಲೆಯುತ್ತಿದ್ದನ್ನು ಮರೆತೆಯ? ಎಲ್ಲಿ ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ
ಅದನ್ನು ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ನನಗೆ ನೈವೇದ್ಯಕ್ಕಿರಿಸಿದ ಮೇಲೆ ಆ ತಂಬಿಗೆಯ ತಳಭಾಗದಲ್ಲಿ ಶೇಷವು ಉಳಿದಿರಬೇಕಲ್ಲವೇ? ಎಲ್ಲಿ ಆ ತಂಬಿಗೆಯನ್ನು ತೆಗೆದುಕೊಂಡು ಬಾವಿದುರ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯು ನೆನೆಯುವುದಿಲ್ಲವಲ್ಲ ದೇವ. ಅಲ್ಲದೆ ಅದು ನಾನು ಕುಡಿದು ಬಿಟ್ಟ ಎಂಜಲು ಪರಮಾತ್ಮ. ವಿದುರ, ಪರಮಾತ್ಮ, ಭಕ್ತರ ಎಂಜಲೇ ನನಗೆ ಪರಮೋನ್ನತವಾದ ಆಹಾರ. ಹಿಂದೆ ನನ್ನ ಬಾಲ್ಯ ಸ್ನೇಹಿತನಾದ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತ ಸಮಾನವಾದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ವಿದುರ, ಪರಮಾತ್ಮ, ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿದ್ದಾಗ ಮಾತೆಯಾದ ಶಬರಿಯು ಭಕ್ತಿಯಿಂದ ನೋಡಿ ಕಚ್ಚಿ ಹಾರಿಸಿ ತಂದಿಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ಈಗಲೂ ಸವಿದಂತಿದೆ. ವಿದುರ, ಪರಮಾತ್ಮ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಆ ತಂಬಿಗೆಯನ್ನು ತೆಗೆದುಕೊಂಡು ಬಾ. ಸಂಕೋಚ ಬೇಕೆ ವಿದುರ? ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ಹಾಗೆ ಆಗಲಿ ತಂದೆ. ಇದು ತೆಗೆದುಕೋ ದೇವ. ವಿದುರ, ಪರಮಾತ್ಮ, ತಂಬಿಗೆಯ ತುಂಬ ಕ್ಷೀರ ಬಿದ್ದರು ತಂಬಿಗೆಯಲ್ಲಿ ಹಾಲಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನೆಯ ದೇವ. ವಿದುರ, ನನಗೆ ತೃಪ್ತಿಯಾಗಿ ನಿನ್ನ ಕುಟೀರದಲ್ಲಿ ಕ್ಷೀರವು ಹುಕ್ಕಿ ಹರಿಯುತ್ತಿರುವುದು ನೋಡುವುದುರ. ಪರಮಾತ್ಮ, ಧನ್ಯನಾದೆನು ದೇವ, ಧನ್ಯನಾದೆ. ಪರಮಾತ್ಮ, ಬ್ರಹ್ಮಾಂಡದೀಶ ಭಕ್ತ ಜನ ಪರಿಪಾಲನಂ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಭಕ್ತ ಶಿರೋಮಣಿ, ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ. ಪರಮಾತ್ಮ, ಕರುಣಾಕರ ಮುರಳೀಧರ ಕರುಣಾಕರ ಮುರಳೀಧರ ಪಾಲುಸೈ ಶ್ರೀಧರ ಕರುಣಾಕರ ಮುರಳೀಧರ ಪಾಲುಸೈ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ. ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯದೆ ಬಲು ಅಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯದೆ ಬಲು ಅಮರ. ಪಾಮರರೊಳು ನೀ ಕರುಣೆಯ ತೋರಿ, ಪಾಮರರೊಳು ನೀ ಕರುಣೆಯ ತೋರಿ, ತಾಮಸ ನೀಗಿದ ದಾಮೋದರ, ತಾಮಸ ನೀಗಿದ ದಾಮೋದರ. ಸಾಗರಾಶಯನ ಚಿರಸಾಗರಾಶಯನ
ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ದೇವ, ಧನ್ಯರು. ಪರಮಾತ್ಮ, ಕೊನೆಯದಾಗಿ ತಮ್ಮ ಅಡಿದಾವರಗಳಲ್ಲಿ ನನ್ನದೊಂದು ಭಿನ್ನಹ ದೇವ. ಭಕ್ತ ಶಿರೋಮಣಿ, ನನ್ನಲ್ಲಿ ಒಂದು ಭಿನ್ನವೇಕೆ, ನೂರಾಗಲಿ ಕೇಳುವಿದುರ. ಪರಮಾತ್ಮ, ಆ ದುರ್ಯೋಧನನಿಂದ ಪಾಂಡವರಿಗೆ ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು ದೇವ. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಪಡೆಯಲೆನ. ಬಿಡಲಾರೆ ಕೇಳು ವಿದುರ, ಹೃದಯ ಸುಧರು ಸದ್ಧರ್ಮದೊಳಿರಲು. ಹೃದಯ ಸುಧರು ಸದ್ಧರ್ಮದೊಳಿರಲು. ಅತಿವತೆಯಿದ್ದರು ನಂದನರು. ಭಕ್ತ ಶಿರೋಮಣಿ, ಅತಿವತೆಯಿದ್ದರು ಕುರುನಂದನರು. ಸತ್ಯವಂತರಿಗೆ ಜಯವಲ್ಲವೆಗೆ. ಸತ್ಯವಂತರಿಗೆ ಜಯವಲ್ಲವೆಗೆ. ಕುಟಿಲ ಮಾತಿಗಳಿಗೆ ಶುಭವನುರೇ. ಕುಟಿಲ ಮಾತಿಗಳಿಗೆ ಶುಭವನುರೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಪಡೆಯಲೆನ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿ ಮೆರವ ಗುರುಕುಲವನ್ನು ಸಹಿಸುವೆ. ನಾನೆಂದು ಬಲು ಗರ್ವದಿ ಮೆರವ ಗುರುಕುಲವನ್ನು ಸಹಿಸುವೆ. ಕೆಣಕಿ ಕೇಸರಿಯ ಒಣಕು ಜಂಬೂತ ಗಗನದಲ್ಲಿಯವರು ಉಳಿಯುವರೆ. ಕೆಣಕಿ ಕೇಸರಿಯ ಒಣಕು ಜಂಬೂತ ಗಗನದಲ್ಲಿ ದಯ ಗಳಿಸುವುದೇ. ಉಳಿಯುವರೆ ಕೌರವರು, ಉಳಿಯುವರೆ ಕೌರವರು. ಮಧಾಂಧರವರ ಅಧಪತನಗೊಳಿಸಿ ಯುಧಿಷ್ಠಿರಂಗ ಜಯವ ಸ್ಥಿರಗೊಳಿಸಿ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಪಡೆಯಲೆನ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನು ಈ ಕಾರ್ಯಕ್ಕಾಗಿ ಹಸ್ತಿನಾವತಿಗೆ ತೆರಳುತ್ತಿರುವೆನು. ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ನಾಳೆ ರಾಜಸಭೆಗೆ ಬರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ಅದನ್ನು ನೀನು ನೋಡುವೆಯಂತೆ. ಹಾಗೆ ಆಗಲಿ ಪರಮಾತ್ಮ. ಹಾ ವಿದುರ, ಪರಮಾತ್ಮ, ನೀನು ಬರುವಾಗ ನಿನ್ನ ಬಳಿಯಲ್ಲಿರುವ ಆ ಧನಸ್ಸನ್ನು ಮರೆಯದೇ ತೆಗೆದುಕೊಂಡು ರಾಜಸಭೆಗೆ ಬಾ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಏನೇ ಆಗಲಿ ಆ ಪಾಂಡವರನ್ನು ಕಾಪಾಡುವ ಭಾರ ತಮ್ಮದು ದೇವ. ಪರಮಾತ್ಮ, ಜಗದ ಜೀವನದ ತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ.
ಪರಮಾತ್ಮ ಅದೃಶ್ಯನಾದೆಯ ದೇವ, ನಾನು ಸಹ ನಿನ್ನ ಹಿಂದೆ ಬರಬೇಕು.